ನಮಸ್ಕಾರ ಎಲ್ಲರಿಗೂ ಟ್ರಾವೆಲ್ ವಿತ್ ಪಿ ಎಂ ಟಿ ಚಾನಲ್ಗೆ ಸುಸ್ವಾಗತ. ಇವತ್ತಿನ ನಮ್ಮ ಪಯಣ ಮೋದಿಯವರ ಟೆರಿಟರಿಗೆ ಹೋಗ್ತಾ ಇದ್ದೀವಿ. ಅದು ಯಾವುದಪ್ಪ ಅಂದರೆ ಉತ್ತರ ಪ್ರದೇಶದಲ್ಲಿರೋ ವಾರಣಾಸಿಯ ಕಾಶಿ ವಿಶ್ವನಾಥ. ಸೊ ದೇವಸ್ಥಾನ ನೋಡ್ಬೋದು, ಇದೆ ಕಾಶಿ ವಿಶ್ವನಾಥ ದೇವಸ್ಥಾನ. ಮೊಬೈಲ್ ಎಲ್ಲ ಒಳಗೆ ಅಲೋ ಮಾಡಲ್ಲ, ಸೊ ಹಂಗಾಗಿ ನಾನು ನಿಮಗೆ ವಿಜುವಲ್ ತೋರಿಸ್ಬೇಕಂತ ಗೂಗಲಿಂದ ತೆಗೆದು ಹಾಕಿದ್ದೀನಿ. ಇದೇ ಲಿಂಗ ಸ್ಪರ್ಶ ದರ್ಶನ ಎಲ್ಲ ಮಾಡ್ಬೋದು. ಬೆಳಗ್ಗೆ ಆ್ಯಂಡ್ ಈವ್ನಿಂಗ್ 4 o'clock ಅಲ್ಲಿ ಸ್ಪರ್ಶ ದರ್ಶನ ಕೂಡ ಇರುತ್ತೆ, ನೀವು ಮುಟ್ಟಿ ದರ್ಶನ ಮಾಡ್ಬೋದು. ಇದು ಜ್ಯೋತಿರ್ಲಿಂಗಗಳಲ್ಲೇ ಒಂದು. ಮತ್ತೆ ನಾವು ಬಂದಿದ್ದೆ ಬೋಟಿಂಗ್, ಗಂಗಾ ಆರತಿ ನೋಡ್ಬೇಕಲ್ವಾ. ಇಲ್ಲಿಗೆ ಬಂದಾದ್ಮೇಲೆ ಹೊರಟ್ವಿ ಎಲ್ಲ ಘಾಟ್ಗಳನ್ನ ನೋಡ್ಕೊಬರೋಣ ಅಂತ. ಈ ಸ್ಟ್ರೆಚ್ಚಲ್ಲಿ ಆಲ್ಮೋಸ್ಟ್ ಆಲ್ ಒಂದು 3-4 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಟೋಟಲ್ 80+ ಘಾಟ್ಸ್ ಇದೆ. ನಾವು ಸ್ಟಾರ್ಟ್ ಮಾಡಿದ್ದೆ ದಶಾಶ್ವಮೇಧ್ ಘಾಟಿಂದ. ಅದೇ ಮೇಯ್ನ್, ಅಲ್ಲೇನೆ ಗಂಗಾ ಆರತಿ ಆಗೋದು. ನಾವು 7:15 ಅಷ್ಟರಲ್ಲಿ ಅಲ್ಲಿಗೆ ಬರಬೇಕು. ಗಂಗಾ ಆರತಿ ಸ್ಟಾರ್ಟ್ ಆಗುತ್ತೆ. ರಿವರ್ ಫ್ಲೋ ನೋಡ್ಬೋದು ಎಷ್ಟು ಜೋರಾಗಿತ್ತಂತ. ಡ್ಯಾಶ್ ಹೊಡ್ಯೋಣ ಅಂತ ಹೋಗ್ತಾ ಇದ್ದಾರೆ ಬೋಟವರು, ಆದರೆ ಜಸ್ಟಲ್ಲಿ ಪಾಸ್ ಆದ್ವಿ. ಸೊ ರೈಟ್ ಸೈಡಲ್ಲಿ ಈ ಕಡೆ ನೋಡ್ಬೋದು ಎಷ್ಟು ದೊಡ್ಡ ಗಂಗಾ ನದಿ ಅಂದರೆ ಸಮುದ್ರ ಥರ ಕಾಣಿಸುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇರೋದೆಲ್ಲ ಒಂದೊಂದು ಘಾಟ್, ಅವ್ರವ್ರದ್ದೇ ಆದಂಥ ನೇಮಲ್ಲಿ ಘಾಟ್ಸ್ಗಳನ್ನ ಇಟ್ಟಿದ್ದಾರೆ. ನಾಗ ಸಾಧುಗಳು ಯಾರ್ಯಾರೋ ತುಂಬ ಜನ ಇದ್ದಾರೆ ಇಲ್ಲೆಲ್ಲ. ನೀವು ಹೋದರೆ ಇದನ್ನು ಹತ್ತಿರದಿಂದ ನೀಟಾಗಿ ನೋಡ್ಬೋದು. ಒಂದೊಂದು ಜಾಗದ ಹೆಸರು ಒಂದೊಂದು ಘಾಟ್ ಹೆಸರಿದೆ. ಘಾಟ್ ಅಂದರೆ ನಾಟ್ ಲೈಕ್ ಅವರ್ ವೆಸ್ಟರ್ನ್ ಘಾಟ್ ಆ ಥರ ಅಲ್ಲ. ಘಾಟ್ ಅಂದರೆ ಇಲ್ಲಿ ವಾರಣಾಸಿಯಲ್ಲಿ ಇಟ್ಟಿರೋ ನೇಮ್ಗಳು: ಹರಿಶ್ಚಂದ್ರ ಘಾಟ್, ಅಸ್ಸಿ ಘಾಟ್, ಮಣಿಕರ್ಣಿಕಾ ಘಾಟ್. ಇದು ಸ್ವಲ್ಪ ನೈಟ್ ವಿಜುವಲ್ಸ್ ಆ ಕಡೆಯಿಂದ ವಾಪಸ್ ಬರುವಾಗ. ಮತ್ತೆ ನಾವು ಬಂದಿದ್ದೆ ಗಂಗಾ ಆರತಿ ನೋಡಬೇಕು ಅಂತ. ಅಂದವೇ ಹೋಗುವಾಗ ಮಣಿಕರ್ಣಿಕಾ ಘಾಟ್ ಇಲ್ಲೇ ನೋಡಿ, ನಮ್ಮ ಈಗೋ ಎಲ್ಲ ಎಂಡ್ ಆಗೋದು ಇದೇ ಜಾಗದಲ್ಲಿ. ಸೊ 24/7 ಇಲ್ಲಿ ಸುಡ್ತಾನೆ ಇರ್ತಾರೆ. ಸೊ ಇಲ್ಲಿ ಹೋಗ್ಬೇಕಂದ್ರೆ ತುಂಬಾ ಧೈರ್ಯ ಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಂಥದ್ದೆಲ್ಲ ನೋಡ್ಬೇಕಂದ್ರೆ ಸೀರಿಯಸ್ಲಿ ಎಷ್ಟು ಫೀಲ್ ಆಗುತ್ತೆ ಅಂದರೆ, ಬಟ್ ಮನಸ್ಸು ಸ್ಟ್ರಾಂಗ್ ಇರಬೇಕು. ಸೊ ಆಮೇಲೆ ನಾವು ಬಂದು ನಿಂತಿದ್ದೆ ಗಂಗಾ ಆರತಿ ನೋಡೋಣ ಅಂತ. ಈ ಥರ ಎಲ್ಲ ಬೋಟ್ಗಳಲ್ಲೂ ಬಂದಿರ್ತಾರೆ. ಸೊ ತುಂಬ ರಶ್ ಇರುತ್ತೆ. ನಾವು ಹೋದಾಗ ಸ್ವಲ್ಪ ಪರವಾಗಿಲ್ಲ, ಜನ ಕಡಿಮೆನೇ ಇದ್ದರು. ಬಟ್ ತುಂಬ ದೂರದಿಂದಲೇ ನೋಡಬೇಕು, ಅದೇ ಫುಲ್ ವ್ಯೂ ಕಾಣಿಸುತ್ತೆ. ಹಂಗಾಗಿ ನಾವು ದೂರದಲ್ಲಿದ್ವಿ. ಸೊ ನೋಡಿ, ಇದೇ ಗಂಗಾ ಆರತಿ. ಸೊ ಪ್ರತಿದಿನ 7:15, 7:20 ಹಂಗೆ ಸ್ಟಾರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ 40 ಮಿನಿಟ್ಸ್ ಇರುತ್ತೆ ಇದು. ನೋಡ್ಬೋದು ನೀಟಾಗಿ ನೀವು ಫುಲ್ಲು ಎಲ್ಲ ಥರ ಮಂತ್ರಗಳೆಲ್ಲ ಹೇಳ್ತಾರೆ. ಸೊ ಗಂಗಾ ಆರತಿ ಅಂತೂ ಮಸ್ತ್ ಇರುತ್ತೆ ಬಿಡಿ. ನೆಕ್ಸ್ಟ್ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ರೋಡ್ಗಳಂತೂ ನೋಡ್ತಾ ಇದ್ದೀರಲ್ಲ ಎಷ್ಟು ರಶ್ ಇರುತ್ತೆ ಅಂತ. ಈ ಥರ ಪಾಪ ಗಾಡಿ ಓಡಿಸೋರ್ಗೂ ತುಂಬಾ ಕಷ್ಟ ಇಲ್ಲೆಲ್ಲ. ಸೊ ಇವತ್ತಿಗೆ ನಮ್ಮ ನಾರ್ತ್ ಈಸ್ಟ್ದು ಎಲ್ಲ ಪ್ಲೇಸಸ್ಸು ಮುಗೀತು. ನೆಕ್ಸ್ಟ್ ನಾಳೆಯಿಂದ ಮನೆ ಕಡೆ ಹೊರಡೋದೆ ಬೆಂಗಳೂರಿಗೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.